ರಾಜ್ಯದಲ್ಲಿ ಇವತ್ತು ಮತ್ತು ನಾಳೆ ಮಳೆ ಮುಂದುವರಿಯಲಿದೆ. ಈ ಬಗ್ಗೆ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ರಾಜ್ಯದ 21 ಜಿಲ್ಲೆಗಳಿಗೆ ಮಳೆ ಅಲರ್ಟ್ ಕೊಡಲಾಗಿದ್ದು 16 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್, 5 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೊಡಲಾಗಿದೆ. ಬೆಂಗಳೂರಿಗೂ ಇವತ್ತು ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಇನ್ನು ಕಲಬುರಗಿ, ಯಾದಗಿರಿ, ರಾಯಚೂರು, ಬಳ್ಳಾರಿ, ವಿಜಯನಗರ, ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ದಕ್ಷಿಣ ಕನ್ನಡ, ತುಮಕೂರು, ಮಂಡ್ಯ, ಬೆಂಗಳೂರು ದಕ್ಷಿಣ, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಬೆಂಗಳೂರಲ್ಲಿ ಸುರಿದ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳು ಉಂಟಾಗಿವೆ. ಈ ಹಿನ್ನೆಲೆಯಲ್ಲಿ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ರೌಂಡ್ಸ್ ಹಾಕಲಿದ್ದಾರೆ. ಮಳೆ ಹಾನಿಗೆ ಒಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಲಿದ್ದಾರೆ. ಇದೇ ವೇಳೆ 2 ಫ್ಲೈಓವರ್ ಉದ್ಘಾಟನೆ ಕೂಡ ಮಾಡಲಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆಶಿ, ಈಗಾಗಲೇ ಸಂಚಾರಕ್ಕೆ ಅಡ್ಡಿಯಾಗಿರುವ ಮರಗಳ ವರದಿ ಕೇಳಿದ್ದೇನೆ. ವರದಿ ಬಂದ ಬಳಿಕ ಜಿಬಿಎ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಭಾರೀ ಮಳೆಯಿಂದ ಜಲಾವೃತವಾಗಿದ್ದ ಕೆಆರ್ ಸರ್ಕಲ್ ಅಂಡರ್ ಪಾಸ್ನಲ್ಲಿ ಇನ್ನೂ ನೀರು ತೆರವಾಗಿಲ್ಲ. ನಿನ್ನೆ ಇಡೀ ದಿನ ಹಾಗೂ ರಾತ್ರಿ ಇಡೀ ಅಗ್ನಿಶಾಮಕ ದಳದ ಸಿಬ್ಬಂದಿ ನೀರನ್ನ ಪಂಪ್ ಮಾಡೋ ಕೆಲಸ ಮಾಡಿದ್ರು. ಆದರೂ ನೀರು ಹೊರ ಹಾಕೋಕ್ಕಾಗಿಲ್ಲ. ಅಂಡರ್ ಪಾಸ್ನಲ್ಲಿ ಸಂಪೂರ್ಣವಾಗಿ ನೀರು ನಿಂತಿರೋದ್ರಿಂದ ನೀರು ಹೊರ ಹಾಕೋಕೆ ಹರಸಾಹಸ ಪಡುವಂತಾಗಿದೆ. ಮೊನ್ನೆ ಸುರಿದ ಮಳೆಯಿಂದ ಸಿಎಂ ನಿವಾಸದ ರಸ್ತೆಯಲ್ಲಿ ಮರಗಳು ಧರೆಗುರುಳಿದೆ. ಗಾಲ್ಫ್ ಕ್ಲಬ್ನ ಕಬ್ಬಿಣದ ಪಿಲ್ಲರ್ಗಳ ಸಹ ಧರೆಗುರುಳಿದ್ದು ಇನ್ನೂ ಸಹ ಅದನ್ನು ತೆರವು ಮಾಡುವ ಕಾರ್ಯ ನಡೀತಾನೆ ಇದೆ. ಹೀಗಾಗಿ ಸಿಎಂ ನಿವಾಸದ ರಸ್ತೆಯನ್ನು ಬಂದ್ ಮಾಡಲಾಗಿದೆ. ಮರಗಳ ಮೇಲೆ ಬಿದ್ದಿರುವ ನೆಟ್ ತೆರವಿಗೆ ರಾತ್ರಿ ಇಡೀ ಕಾರ್ಯಾಚರಣೆ ಮುಂದುವರೆದಿದ್ದು ಕುಮಾರಕೃಪಾ ರಸ್ತೆಯಲ್ಲಿ ವಾಹನ ಸಂಚಾರ ಬಂದ್ ಮಾಡಲಾಗಿದೆ. ಮೈಸೂರಿನಲ್ಲೂ ಮಳೆ ಅಬ್ಬರಿಸಿದೆ. ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಹಾಕಿದ್ದ ಶಾಮಿಯಾನ ಗಾಳಿ ಮಳೆಗೆ ಕಿತ್ತು ಬಂದಿದೆ. ಬಿಸಿಲು ಹಿನ್ನೆಲೆ ಭಕ್ತರಿಗೆ ನೆರಳು ಕಲ್ಪಿಸೋಕೆ ಶಾಮಿಯಾನ ಹಾಕಲಾಗಿತ್ತು. ಆದರೆ ತಡರಾತ್ರಿ ಸುರಿದ ಶಾಮಿಯಾನ ನೆಲಕ್ಕುರುಳಿಸಿದೆ ಮಳೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗಿದೆ. ಮಾಗಡಿ ತಾಲೂಕಿನ ಗ್ರಾಮ ಹಕ್ಕಿನಾಳು ಗ್ರಾಮದಲ್ಲಿ ಮಳೆಗೆ ಬಾಳೆ ತೋಟ ನಾಶವಾಗಿದೆ. ರೈತ ಕೃಷ್ಣಪ್ಪ ಅನ್ನೋರು ತೋಟದಲ್ಲಿ ಬೆಳೆದಿದ್ದ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಶಿವಮೊಗ್ಗದಲ್ಲೂ ಈ ಬಾರಿ ಮಳೆ ಅಬ್ಬರಿಸಿದೆ. ಶಿವಮೊಗ್ಗ ಹಾಗೂ ಭದ್ರಾವತಿ ತಾಲೂಕಿನಲ್ಲಿ ಸುರಿದ ಮಳೆಯಿಂದ ಸಾಕಷ್ಟು ಹಾನಿಯಾಗಿದೆ. ಈ ಬಗ್ಗೆ ಶಿವಮೊಗ್ಗದಲ್ಲಿ ಮಾತನಾಡಿದ ಕೃಷ್ಣ ಭೈರೇಗೌಡ, 20 ಮನೆಗಳು ಪೂರ್ಣ ಹಾನಿಯಾಗಿವೆ. 600ಕ್ಕೂ ಹೆಚ್ಚು ಮನೆ ಭಾಗಶಃ ಹಾನಿಯಾಗಿದೆ. ಅದೇ ರೀತಿ ಬೆಳೆ ಹಾನಿಯೂ ಆಗಿದೆ. ಇದಕ್ಕಾಗಿ ಜಂಟಿ ಬೆಳೆ ಹಾನಿ ಸಮೀಕ್ಷೆ ನಡೆಸಲಾಗುತ್ತೆ. ಮನೆ ಹಾನಿಗೆ ಪೂರ್ಣ ಪರಿಹಾರ ಜೊತೆಗೆ 1 ಮನೆ ಕೊಡಲಾಗುತ್ತೆ ಅಂತ ಹೇಳಿದ್ರು. ರಾಜ್ಯದ ಹಲವೆಡೆ ಮಳೆ ಮಾಪನಗಳು ಕೆಟ್ಟು ಹೋಗಿದೆ. ಈ ಬಗ್ಗೆ ನ್ಯೂಸ್ 18 ವರದಿ ಮಾಡಿತ್ತು. ಗದಗ ಜಿಲ್ಲೆಯಲ್ಲಿ 45 ಮಳೆ ಮಾಪನ ಕೇಂದ್ರಗಳು ಕೆಟ್ಟು ಹೋಗಿರುವ ಬಗ್ಗೆ ಸುದ್ದಿ ಬಿತ್ತರಿಸಿತ್ತು. ಇದರಿಂದ ಎಚ್ಚೆತ್ತ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಮಾಹಿತಿ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ 6,000 ಮಳೆ ಮಾಪನ ಕೇಂದ್ರಗಳಿದ್ದು 1930 ಕೇಂದ್ರ ಹಾಳಾಗಿದೆ. ಇದರ ದುರಸ್ತಿಗೆ ಟೆಂಡರ್ ಕರೆದಿದ್ದೇವೆ ಅಂತ ಹೇಳಿದ್ದಾರೆ. ಮಧ್ಯಪ್ರಾಚ್ಯದಿಂದ ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ ಅಭಾವ ಹೆಚ್ಚಾಗಿದೆ. ಸಿಲಿಂಡರ್ ಸಿಗದೆ ಹಲವು ಹೋಟೆಲ್ಗಳು ಬಂದ್ ಆಗಿವೆ. ಈ ಮಧ್ಯೆ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಮತ್ತೆ ಏರಿಕೆ ಮಾಡಲಾಗಿದೆ. 19 ಕೆಜಿಯ ಕಮರ್ಷಿಯಲ್ ಸಿಲಿಂಡರ್ ಬೆಲೆಯನ್ನು ಇವತ್ತು 991 ರೂಪಾಯಿ ಹೆಚ್ಚಿಸಲಾಗಿದೆ. ಈ ಮೂಲಕ ಈಗ 1 ಸಿಲಿಂಡರ್ ಬೆಲೆ 3,153ಕ್ಕೆ ಏರಿಕೆ ಆಗಿದೆ. ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆಯಿಂದ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ಈ ಬಗ್ಗೆ ಹೋಟೆಲ್ ಮಾಲೀಕರ ಸಂಘದ ಗೌರವಾಧ್ಯಕ್ಷ ಪಿಸಿ ರಾವ್ ಮಾತನಾಡಿದ್ದು, ಸಿಲಿಂಡರ್ ಬೆಲೆ ಏರಿಕೆ ಹೋಟೆಲ್ ಉದ್ಯಮದ ಮೇಲೆ ಬಹುದೊಡ್ಡ ಪರಿಣಾಮ ಬೀರಲಿದೆ. ನಾವು ಅನಿವಾರ್ಯವಾಗಿ ಆಹಾರ ಪದಾರ್ಥಗಳ ದರ ಹೆಚ್ಚಿಸಬೇಕಾಗುತ್ತೆ. ಸರ್ಕಾರ ಕಮರ್ಷಿಯಲ್ ಗ್ಯಾಸ್ ಮೇಲಿನ 18% ಜಿಎಸ್ಟಿ ಕೈ ಬಿಡಬೇಕು. ಇಲ್ಲದಿದ್ದರೆ ಹೋಟೆಲ್ ಉದ್ಯಮ ನಡೆಸುವುದು ಕಷ್ಟ ಅಂತ ಹೇಳಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆ ಬಗ್ಗೆ ಹೋಟೆಲ್ ಉದ್ಯಮಿ ಕೃಷ್ಣರಾಜ್ ಮಾತನಾಡಿದ್ದಾರೆ. ಈಗಾಗಲೇ ಹೋಟೆಲ್ ಉದ್ಯಮ ಹಳ್ಳ ಹಿಡಿದಿದೆ. ಇದರ ನಡುವೆ ಏಕಾಏಕಿ 1,000 ರೂಪಾಯಿ ಏರಿಕೆ ನಮಗೆ ತಡ್ಕೊಳ್ಳೋಕ್ಕಾಗಲ್ಲ. ಕೇಂದ್ರ ಸರ್ಕಾರ ಇಷ್ಟು ನಿರ್ದಾಕ್ಷಿಣ್ಯವಾಗಿ ನಡ್ಕೊಳ್ಬಾರ್ದು. ಯುದ್ಧ ಶುರುವಾದ ಮೇಲೆ ಸಿಲಿಂಡರ್ ದರ ಡಬಲ್ ಆಗಿದೆ. ಇದು ಹೀಗೆ ಮುಂದುವರೆದ್ರೆ ಹೋಟೆಲ್ ಮುಚ್ಚಿ ಮನೆಯಲ್ಲೇ ಕೂರಬೇಕಾಗುತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಹೆಚ್ಚಳದ ಬಗ್ಗೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚುನಾವಣೆ ನಂತರ ಸಿಲಿಂಡರ್ ಬೆಲೆ ಹೆಚ್ಚಿಸಿದ್ದಾರೆ. ಕೇಂದ್ರ ಸರ್ಕಾರ ಚುನಾವಣೆ ಮುನ್ನ ಒಂದು ರೀತಿ, ಚುನಾವಣೆ ನಂತರ ಒಂದು ರೀತಿ ನಡೆದುಕೊಳ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರ ತಕ್ಷಣ ಇದನ್ನು ನಿಯಂತ್ರಣ ಮಾಡಿ ದುಡಿಯುವ ವರ್ಗಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ರಾಜ್ಯದ ಮಹಿಳೆಯರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಶಕ್ತಿ ಯೋಜನೆ ಫಲಾನುಭವಿಗಳಿಗೆ ಜೂನ್ ತಿಂಗಳಿಂದ ಸ್ಮಾರ್ಟ್ ಕಾರ್ಡ್ ವಿತರಿಸೋಕೆ ಸಾರಿಗೆ ಇಲಾಖೆ ನಿರ್ಧಾರ ಮಾಡಿದೆ. ಮೊದಲು ಬಿಎಂಟಿಸಿ ಸ್ಮಾರ್ಟ್ ಕಾರ್ಡ್ ಮಹಿಳೆಯರಿಗೆ ನೀಡಲಾಗುತ್ತೆ. ನಂತರ ಉಳಿದ ಸಾರಿಗೆ ನಿಗಮಗಳು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲಿವೆ. ಈ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಸಾರಿಗೆ ಇಲಾಖೆ ಒಪ್ಪಿಗೆ ಪಡೆದುಕೊಂಡಿದೆ. ಇದೇ ಸ್ಮಾರ್ಟ್ ಕಾರ್ಡ್ ಅನ್ನು ಮೆಟ್ರೋ ಸಂಚಾರಕ್ಕೂ ಬಳಕೆ ಮಾಡಲಾಗುತ್ತೆ. ಬೆಂಗಳೂರು 1 ಬಾಪೂಜಿ ಸೇವಾ ಕೇಂದ್ರ ಸೈಬರ್ ಸೆಂಟರ್ನಲ್ಲಿ ಆನ್ಲೈನ್ನಲ್ಲಿ ಇದಕ್ಕೆ ಅರ್ಜಿ ಸಲ್ಲಿಸಬಹುದಾಗಿದೆ.
ಕೊಪ್ಪಳದಲ್ಲಿ ಬಿಸಿಲಿನ ತಾಪಕ್ಕೆ ಕುಕ್ಕುಟೋದ್ಯಮ ತತ್ತರಿಸಿ ಹೋಗಿದೆ. ಕೋಳಿಗಳ ರಕ್ಷಣೆಗೆ ಪೌಲ್ಟ್ರಿ ಫಾರ್ಮ್ ಮಾಲೀಕರು ಹರಸಾಹಸ ಮಾಡ್ತಾ ಇದ್ದಾರೆ. ಕೋಳಿ ರಕ್ಷಣೆ ಮಾಡಲು ಸ್ಪ್ರಿಂಕ್ಲರ್ಗಳ ಮೊರೆ ಹೋಗಿದ್ದಾರೆ ಮಾಲೀಕರು. ಸ್ಪ್ರಿಂಕ್ಲರ್ ಹಾಕಿ ಕೋಳಿ ಫಾರ್ಮ್ಗಳನ್ನು ಮಾಲೀಕರು ತಂಪು ಮಾಡ್ತಾ ಇದ್ದಾರೆ. ಚಾಮರಾಜನಗರದ ಬಂಡೀಪುರದಲ್ಲಿ ಅರಣ್ಯ ಇಲಾಖೆ ದಿನಗೂಲಿ ನೌಕರರ ಮುಷ್ಕರ ಮುಂದುವರೆದಿದೆ. ರಾಜ್ಯದ ವಿವಿಧೆಡೆಯಿಂದ ಮುಷ್ಕರಕ್ಕೆ ನೂರಾರು ದಿನಗೂಲಿ ನೌಕರರು ಆಗಮಿಸಿ ಮುಷ್ಕರವನ್ನ ಬೆಂಬಲಿಸ್ತಾ ಇದ್ದಾರೆ. ನಮಗೆ ಕೇವಲ ಭರವಸೆ ಬೇಡ, ಲಿಖಿತ ಆದೇಶ ಬೇಕು. ಹೊರಗುತ್ತಿಗೆಯನ್ನು ರದ್ದುಪಡಿಸಿ ಅರಣ್ಯ ಇಲಾಖೆಯಿಂದಲೇ ವೇತನ ಕೊಡಬೇಕು. ಕ್ಷೇಮಾಭಿವೃದ್ಧಿ ಸೌಲಭ್ಯ, ಆರೋಗ್ಯ ವಿಮೆ, ಅಪಾಯ ಭತ್ಯೆ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೀರಿಗಾಗಿ ಬರ ಶುರುವಾಗಿದೆ. ಕುಮಟಾ, ಹೊನ್ನಾವರ, ಮುಂಡಗೋಡ ಹಾಗೂ ಹಳಿಯಾಳ ಭಾಗದಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದೆ. ಬಿಸಿಲಿನ ಝಳಕ್ಕೆ ಬಹುತೇಕ ಬಾವಿ ಬೋರ್ವೆಲ್ಗಳು ಬತ್ತಿ ಹೋಗಿದ್ದಾವೆ. ನೀರಿನ ಘಟಕಗಳು ಸಹ ನಿರ್ವಹಣೆ ಇಲ್ಲದೆ ಬಂದಾಗಿದೆ. ಹೀಗಾಗಿ ಕುಡಿಯೋ ನೀರಿಗಾಗಿ ನಿತ್ಯವೂ ಪರದಾಡ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿ ಕಾಟಾಚಾರಕ್ಕೆ ಟ್ಯಾಂಕರ್ಗಳಿಂದ ನೀರು ಸಪ್ಲೈ ಮಾಡ್ತಾ ಇದ್ದು, ಯಾವಾಗ ಟ್ಯಾಂಕರ್ ಬರುತ್ತೋ ಅಂತ ಕಾಯಬೇಕಾಗಿದೆ. ಬಿಸಿಲು ಮಳೆ ಏನೇ ಇರಲಿ ರಸ್ತೆಯಲ್ಲೇ ಬಸ್ಗಾಗಿ ಕಾಯಬೇಕು. ಇದು ವಿಜಯಪುರದ ಹೊರ್ತಿ ಗ್ರಾಮದ ಬಸ್ ಪ್ರಯಾಣಿಕರ ಸಂಕಷ್ಟ. ಸುಮಾರು 20,000 ಜನಸಂಖ್ಯೆ ಹೊಂದಿರುವ ಹೊರ್ತಿ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ಬಸ್ ನಿಲ್ದಾಣ ಇಲ್ಲ. ಸುತ್ತಮುತ್ತಲಿನ 20 ಹಳ್ಳಿಗೂ ಹೊರ್ತಿ ಪಟ್ಟಣ ಸೆಂಟ್ರ್ ಪಾಯಿಂಟ್ ಆಗಿದೆ. ಆದರೆ ಇಲ್ಲಿ ಬಸ್ ನಿಲ್ದಾಣವೇ ಇಲ್ಲದೆ ಮಹಿಳೆಯರು, ಮಕ್ಕಳು ರಸ್ತೆ ಪಕ್ಕದಲ್ಲೇ ಬಸ್ಗಾಗಿ ಕಾಯುವಂತಾಗಿದೆ. ಮಂಗಳೂರಿನ ಕದ್ರಿ ಪಾರ್ಕ್ ಮುಂಭಾಗದಲ್ಲಿ ಕಾರಂಜಿ ಪಾರ್ಕ್ ಇದೆ. ಆದರೆ ಇದು ಹೆಸರಿಗೆ ಮಾತ್ರ ಕಾರಂಜಿ ಪಾರ್ಕ್. ಇಲ್ಲಿದ್ದ ಕಾರಂಜಿ ಮಾತ್ರ ಮಾಯವಾಗಿದೆ. ಹಲವು ವರ್ಷಗಳ ಹಿಂದೆ ನೂರಾರು ಮಂದಿಯನ್ನ ರಂಜಿಸ್ತಾ ಇದ್ದ ಶಿವಮೊಗ್ಗದ ವಿಶ್ವವಿಖ್ಯಾತ ಜೋಗ ಜಲಪಾತದಲ್ಲಿ ಕಲ್ಲು ಕಳಚಿ ಬಿದ್ದಿದೆ. ಜೋಗ್ ಜಲಾಶಯದ ರಾಜಾ ಫಾಲ್ಸ್ನಲ್ಲಿದ್ದ ಬೃಹತ್ ಕಲ್ಲು 150 ಅಡಿ ಕೆಳಗೆ ಬಿದ್ದಿದೆ. ನಿನ್ನೆ ಸಂಜೆ ವೇಳೆ ಘಟನೆ ನಡೆದು ಬಿಸಿಲಲ್ಲಿ ಕಾದು ಹೀಗಾಗಿರೋ ಶಂಕೆ ಇದೆ. ಕಲ್ಲು ಕೆಳಗೆ ಬೀಳೋ ವೇಳೆ ಭಾರೀ ಶಬ್ದ ಬಂದಿದ್ದು ಜನರು ಕೆಲ ಹೊತ್ತು ಆತಂಕಗೊಂಡಿದ್ರು. ಶಿವಮೊಗ್ಗ ಏರ್ಪೋರ್ಟ್ ಓಪನ್ ಆಗಿ 3 ವರ್ಷ ಪೂರೈಸುವ ಮುನ್ನವೇ ಇಂಡಿಗೋ ಏರ್ಲೈನ್ಸ್ ಹಾರಾಟ ನಿಲ್ಲಿಸಿದೆ. ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ಹಾಗೂ ಇಂಡಿಗೋ ನಡುವಿನ ಒಪ್ಪಂದ ಮುಗಿದಿದ್ದು ನವೀಕರಣ ಪ್ರಕ್ರಿಯೆ ವಿಳಂಬವಾಗಿದೆ. ಪ್ರತಿ ಟಿಕೆಟ್ಗೆ ನೀಡಲಾಗ್ತಾ ಇದ್ದ ₹500 ಸಹಾಯಧನವು ಎಂಡ್ ಆಗಿದ್ದು ಇಂದಿನಿಂದ ಇಂಡಿಗೋ ವಿಮಾನ ರದ್ದಾಗಿದೆ. ಆನೇಕಲ್ನಲ್ಲಿ ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಮ್ಮ ದೇವಿಯ ಹಸಿ ಕರಗ ಉತ್ಸವ ವಿಜೃಂಭಣೆಯಿಂದ ನಡೆದಿದೆ. ಕರಗ ಹೊತ್ತ ಪೂಜಾರಿ ಚಂದ್ರಪ್ಪ ನಾದಸ್ವರದ ವಾದಕ್ಕೆ ಹೆಜ್ಜೆ ಹಾಕಿದ್ರು. ವೀರಕುಮಾರರು ಕರಗದ ಸುತ್ತು ಗೋವಿಂದ ಗೋವಿಂದ ಘೋಷಣೆ ಕೂಗಿದ್ರು. ಆನೇಕಲ್ನ ವಿವಿಧ ಬೀದಿಗಳಲ್ಲಿ ಕರಗ ಸಾಗಿ ಭಕ್ತರಿಗೆ ದರ್ಶನ ಕೊಡಿತು. ಕರಗದ ಜೊತೆಗೆ 20ಕ್ಕೂ ಹೆಚ್ಚು ಗ್ರಾಮ ದೇವತೆಗಳ ಪಲ್ಲಕ್ಕಿ ಉತ್ಸವವನ್ನು ಭಕ್ತರು ಕಣ್ತುಂಬಿಕೊಂಡರು. ಕಾಂಗ್ರೆಸ್ನಲ್ಲಿ ಕುರ್ಚಿ ಮೇಲಾಟಕ್ಕೆ ಖರ್ಗೆ ಫುಲ್ ಸ್ಟಾಪ್ ಹಾಕಿದ್ದಾರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಇಲ್ಲ ಅಂತ ಹೇಳೋ ಮೂಲಕ ಖರ್ಗೆ ಇತಿಶ್ರೀ ಹಾಡಿದ್ದಾರೆ. ಆದರೆ ಸಂಪುಟ ಸೇರೋಕೆ ಹಿರಿಯ ಶಾಸಕರು ಲಾಬಿ ಮುಂದುವರೆಸಿದ್ದು ಮೇ 5 ಅಥವಾ 7ರಂದು ದೆಹಲಿಗೆ ತೆರಳೋಕೆ ತಯಾರಿ ನಡೆಸಿದ್ದಾರೆ. ಈ ಮಧ್ಯೆ ದೆಹಲಿಗೆ ಭೇಟಿ ನೀಡೋ ಶಾಸಕರ ಪಟ್ಟಿಯನ್ನು ಅಶೋಕ್ ಪಟ್ಟಣ್ ರೆಡಿ ಮಾಡ್ತಾ ಇದ್ದು ಸುಮಾರು 50ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ ಎಂಬ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು. ಅವರು ರಾಜ್ಯಕ್ಕೆ ಸಿಎಂ ಆಗಿ ಬಂದರೆ ಸ್ವಾಗತ ಅಂತ ಅಂದಿದ್ದೆ ನಾನು. ಆ ವಿಚಾರ ಬಗ್ಗೆ ನಿನ್ನೆ ಮಾತಾಡ್ತಾ ಅವರು ಸದ್ಯಕ್ಕೆ ರಾಜ್ಯದಲ್ಲಿ ಸಿಎಂ ಇದ್ದಾರೆ, ಮತ್ತೆ ಬದಲಾವಣೆ ಸದ್ಯಕ್ಕಿಲ್ಲ ಅಂತ ಹೇಳಿದ್ದಾರೆ. ಅವರ ಮಾತನ್ನು ನಾನು ಒಪ್ತೇನೆ, ಅವರ ಹೇಳಿಕೆ ಸ್ವಾಗತ ಮಾಡ್ತೇನೆ ಅಂತ ಹೇಳಿದ್ದಾರೆ. ಈ ಮೂಲಕ ಸಿಎಂ ಬದಲಾವಣೆ ವಿಚಾರ ಇಲ್ಲಿಗೆ ಮುಗಿಯುತ್ತೆ ಎಂದಿದ್ದಾರೆ. ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಸಚಿವ ಕೃಷ್ಣ ಭೈರೇಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಲಕ್ಕೆ ಏನೇನು ಬದಲಾವಣೆ ಆಗಬೇಕೋ ಅದಾಗುತ್ತೆ. ಜನ ನಮಗೆ ಅಧಿಕಾರ ಕೊಟ್ಟು ಆಡಳಿತ ನಡೆಸೋಕೆ ಅವಕಾಶ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಕೆಲಸ ಮಾಡಬೇಕು. ಜನರ ಸಮಸ್ಯೆ ಕಡೆಗೆ ಹೆಚ್ಚು ಗಮನ ಹರಿಸಬೇಕು. ರಾಜಕೀಯದಲ್ಲಿ ಆಸೆ ಆಕಾಂಕ್ಷೆ ಸಹಜ, ಅದನ್ನು ಬಿಟ್ಟಿರೋಕೆ ಸಾಧ್ಯ ಇಲ್ಲ. ಹಾಗಂತ ಕೆಲಸ ಮಾಡದೇ ಇರೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ.
ಪಂಚರಾಜ್ಯದ ಎಕ್ಸಿಟ್ ಪೋಲ್ ಸಮೀಕ್ಷೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದಾರೆ. ಸಮೀಕ್ಷೆ ಒಂದೊಂದು ಬಾರಿ ಹೇಗಾಗುತ್ತೆ ಅಂತ ನೋಡಿದ್ದೇವೆ, ಗ್ರೌಂಡ್ ರಿಯಾಲಿಟಿಯನ್ನು ನೋಡಿದ್ದೇವೆ. ಕೇರಳದಲ್ಲಿ ನಮ್ಮ ಸರ್ಕಾರ ಬರುತ್ತೆ ಅಂತ ಆಶಾವಾದಿಗಳಾಗಿದ್ದೇವೆ. ರಾಜ್ಯದ ಹಲವಾರು ಅಲ್ಲಿನ ಚುನಾವಣೆಯಲ್ಲಿ ಹಲವರು ಕೆಲಸ ಮಾಡಿದ್ದಾರೆ. ನಾವು ಅಧಿಕಾರಕ್ಕೆ ಬರುತ್ತೇವೆ ಅಂತ ವರದಿ ಇದೆ, ನೋಡೋಣ ಎಂದಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಬಿಜೆಪಿ ಮುಂದಾಗಿದೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಜನಾಕ್ರೋಶ ಪಾದಯಾತ್ರೆ ಮತ್ತು ಪ್ರತಿಭಟನಾ ಸಭೆ ಆಯೋಜಿಸಲಾಗಿದೆ. ಮಹಿಳಾ ಮೀಸಲಾತಿ ಮಸೂದೆ ವಿರೋಧಿಸಿದ ಕಾಂಗ್ರೆಸ್ ನಡೆಯನ್ನ ಖಂಡಿಸಿ ನಗರದ ನೆಹರು ಮೈದಾನದಲ್ಲಿ ಇವತ್ತು ಸಂಜೆ 4 ಗಂಟೆಗೆ ಪ್ರತಿಭಟನಾ ಸಭೆ ಹಮ್ಮಿಕೊಳ್ಳಲಾಗಿದೆ. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ಮಾಜಿ ಸಚಿವೆ ಸ್ಮೃತಿ ಇರಾನಿ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಲಿದ್ದು ನೆಹರು ಮೈದಾನದಿಂದ ಬೃಹತ್ ಪಾದಯಾತ್ರೆ ನಡೆಯಲಿದೆ. ಗೋಡೆ ಕೊರೆದು ಚಿನ್ನಾಭರಣವನ್ನ ಖತರ್ನಾಕ್ ಕಳ್ಳರು ದೋಚಿರುವ ಘಟನೆ ಬೆಂಗಳೂರಿನ ಹಾವನೂರು ಬಳಿ ಇರುವ ಎಂಬಿ ಜ್ಯುವೆಲರ್ಸ್ನಲ್ಲಿ ನಡೆದಿದೆ. ಜ್ಯುವೆಲರಿ ಅಂಗಡಿಯಲ್ಲಿದ್ದ 1.20 ಕೋಟಿ ಬೆಲೆ ಬಾಳುವ 70 ಕೆಜಿ ಬೆಳ್ಳಿ ಕದ್ದಿದ್ದಾರೆ. ಅಂಗಡಿಯ ಹಿಂಬದಿ ಬೀಗ ಒಡೆದು ಒಳನುಗ್ಗಿ ಗೋಡೆ ಕೊರೆದು ಕಳ್ಳತನ ಮಾಡಿದ್ದಾರೆ. ಘಟನೆ ಸಂಬಂಧ ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಳಿಯನ್ ಮನೆಗೆ ಕನ್ನ ಹಾಕಿದ ಅತ್ತೆಯನ್ನೇ ಅರೆಸ್ಟ್ ಮಾಡಲಾಗಿದೆ. ಬೆಳಗಾವಿಯ ಪಿರಣವಾಡಿ ಮನೆಯಲ್ಲಿ ಘಟನೆ ನಡೆದಿದೆ. ಪುತ್ರಿಯರ ಮದುವೆ ಸಾಲ ತೀರಿಸೋಕೆ ದೊಡ್ಡ ಅಳಿಯನ ಮನೆಯಲ್ಲಿ ಅತ್ತೆ ಉಜ್ವಲ ಕಮ್ಮಾರ 16.57 ಲಕ್ಷ ಮೌಲ್ಯದ 110 ಗ್ರಾಂ ಚಿನ್ನ ಕಳ್ಳತನ ಮಾಡಿದ್ರು. ಇದಕ್ಕೆ ಸಾಥ್ ಕೊಟ್ಟಿದ್ದ ಶಿವ ಅಪ್ಪಯ್ಯನವರನ್ನ ಪೊಲೀಸರು ಬಂಧಿಸಿದ್ದಾರೆ. ಅತ್ತೆಗೆ ಮನೆಯಲ್ಲಿರುವಂತೆ ಹೇಳಿ ಸ್ನೇಹಿತರ ಮದುವೆಗೆ ಅಂತ ದಂಪತಿ ಹೋಗಿದ್ರು. ಈ ವೇಳೆ ಮನೆಯಲ್ಲಿದ್ದ ಪುತ್ರಿಯ ಚಿನ್ನಾಭರಣವನ್ನೇ ದರೋಡೆ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಮುಗಿತಾ ಇದ್ದಂತೆ ಇವಿಎಂ ಡ್ರಾಮಾ ಜೋರಾಗಿದೆ. ಸ್ಟ್ರಾಂಗ್ ರೂಮ್ಗಳ ಬಳಿ ಮತ್ತಷ್ಟು ಭದ್ರತೆ ಹೆಚ್ಚಿಸಲಾಗಿದೆ. ಕೋಲ್ಕತಾದ ನೇತಾಜಿ ಇಂದೋರ್ ಸ್ಟೇಡಿಯಂ ಬಳಿ ಇರುವ ಸ್ಟ್ರಾಂಗ್ ರೂಮ್ ಬಳಿ ಹೆಚ್ಚಿನ ಭದ್ರತೆ ನಿಯೋಜನೆ ಮಾಡಲಾಗಿದೆ. ಯಾವುದೇ ಅಕ್ರಮ ಅಥವಾ ಅಶಾಂತಿ ನಡೆಯದಂತೆ ಕಟ್ಟುನಿಟ್ಟಿನ ಭದ್ರತೆ ಒದಗಿಸಲಾಗಿದೆ. ಮಧ್ಯಪ್ರಾಚ್ಯ ಬಿಕ್ಕಟ್ಟಿನ ನಡುವೆ ಪ್ರಧಾನಿ ಮೋದಿ ಮೇ 15ರಿಂದ 20ರ ತನಕ ಇಟಲಿ ಸೇರಿದಂತೆ 4 ಯುರೋಪ್ ರಾಷ್ಟ್ರಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ನೆದರ್ಲ್ಯಾಂಡ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ಕೊಡಲಿದ್ದಾರೆ. ಮಧ್ಯಪ್ರಾಚ್ಯ ಸಂಘರ್ಷದಿಂದಾಗಿ ವ್ಯಾಪಾರಕ್ಕೆ ಅಡ್ಡಿಯಾಗಿರುವ ನಡುವೆಯೇ ಈ ಪ್ರವಾಸ ಮಹತ್ವ ಪಡ್ಕೊಂಡಿದೆ. ಪ್ರವಾಸದ ಮೊದಲ ಅಥವಾ ಕೊನೆ ದಿನ ಅವರು ಯುಎಇಯಲ್ಲಿ ಕೆಲ ಸಮಯ ತಂಗೋ ಸಾಧ್ಯತೆ ಇದೆ. ಮಧ್ಯಪ್ರದೇಶದ ಜಬಲ್ಪುರದಲ್ಲಿರುವ ನರ್ಮದಾ ನದಿಯ ಬಾರ್ಗಿ ಡ್ಯಾಂನಲ್ಲಿ ಪ್ರವಾಸಿಗರಿದ್ದ ಬೋಟ್ ಮುಳುಗಡೆಯಾಗಿದೆ. ಘಟನೆಯಲ್ಲಿ ಈವರೆಗೆ 9 ಮಂದಿ ಮೃತಪಟ್ಟಿದ್ದಾರೆ. ಸದ್ಯ ನದಿಯಲ್ಲಿ ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ. ಬೋಟ್ನಲ್ಲಿ ಸುಮಾರು 30ರಿಂದ 40 ಜನರು ಇದ್ರು ಎನ್ನಲಾಗಿದೆ. ನಿನ್ನೆ ರಾತ್ರಿ ಮಳೆ ಹಿನ್ನೆಲೆಯಲ್ಲಿ ರಕ್ಷಣಾ ಕಾರ್ಯದಲ್ಲಿ ತೊಂದರೆ ಆಗ್ತಾ ಇದೆ. ಉತ್ತರಾಖಂಡ್ನ ಹರಿದ್ವಾರದಲ್ಲಿ ಬುದ್ಧ ಪೂರ್ಣಿಮೆ ಹಿನ್ನೆಲೆ ಭಕ್ತರು ಜಮಾಯಿಸಿದ್ದಾರೆ. ಪವಿತ್ರವಾದ ಹರ್ ಕಿ ಪೌರಿ ಘಾಟ್ನಲ್ಲಿ ಸಾವಿರಾರು ಭಕ್ತರು ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಈ ವಿಶೇಷ ದಿನ ಗಂಗೆಯಲ್ಲಿ ಸ್ನಾನ ಮಾಡೋದ್ರಿಂದ ಪಾಪ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ. ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷಕ್ಕೆ ಸದ್ಯ ವಿರಾಮ ಇದೆ. ಈ ಮಧ್ಯೆ ಇರಾನ್ ಮೇಲೆ ಟ್ರಂಪ್ ಯುದ್ಧ ಸಾರಿ 60 ದಿನಗಳ ಗಡುವು ಇಂದಿಗೆ ಮುಗಿದಿದೆ. ಅಮೆರಿಕ ಕಾನೂನಿನ ಪ್ರಕಾರ ಅಧ್ಯಕ್ಷರು ಸಂಸತ್ತಿನ ಅನುಮತಿ ಇಲ್ಲದೆ ಯುದ್ಧ ಅಥವಾ ಸೈನಿಕ ಕಾರ್ಯಾಚರಣೆಯನ್ನ ಆರಂಭಿಸಬಹುದು ಮತ್ತು ಅದನ್ನು ಕೇವಲ 60 ದಿನಗಳವರೆಗೆ ಮಾತ್ರ ಮುಂದುವರಿಸಬಹುದು. ಈ ಅವಧಿ ಮುಗಿದ ನಂತರ ಸಂಸತ್ತು ಯುದ್ಧವನ್ನ ಅನುಮೋದಿಸದಿದ್ದರೆ ಅಧ್ಯಕ್ಷರು ಯುದ್ಧವನ್ನ ಕೊನೆಗೊಳಿಸಬೇಕು. ಸದ್ಯ ಟ್ರಂಪ್ ಯುದ್ಧ ಸಾರಿ ಇಂದಿಗೆ 60 ದಿನ ಕಳೆದಿದೆ. ಹೀಗಾಗಿ ಇದು ಕುತೂಹಲ ಕೆರಳಿಸಿದೆ. ಐಪಿಎಲ್ನ 42ನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ತಂಡದ ವಿರುದ್ಧ ಆರ್ಸಿಬಿ ತಂಡ ಸೋತಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ಕೇವಲ 155 ರನ್ ಗಳಿಸಿ ಆಲ್ಔಟ್ ಆಯಿತು. ಈ ಗುರಿಯನ್ನ ಜಿಟಿ 25 ಎಸೆತಗಳು ಬಾಕಿ ಇರುವಂತೆಯೇ ಬೆನ್ನಟ್ಟಿ ಭರ್ಜರಿ ಜಯ ಸಾಧಿಸಿದೆ. ಇದು ಆರ್ಸಿಬಿಗೆ ಈ ಆವೃತ್ತಿಯ 3ನೇ ಸೋಲಾಗಿದ್ದು ಜಿಟಿಗೆ 5ನೇ ಗೆಲುವಾಗಿದೆ. ಇವತ್ತು ರಾಜಸ್ಥಾನ್ ರಾಯಲ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಹಣಾಹಣಿ ನಡೆಯಲಿದೆ. ಜೈಪುರದ ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂನಲ್ಲಿ ಇವತ್ತಿನ ಐಪಿಎಲ್ ಪಂದ್ಯ ನಡೆಯಲಿದೆ. ಆರ್ಆರ್ 9 ಪಂದ್ಯಗಳನ್ನು ಆಡಿದ್ದು ಅದರಲ್ಲಿ 6 ಗೆಲುವು 3 ಬಾರಿ ಸೋಲು ಕಂಡಿದೆ. 12 ಅಂಕದೊಂದಿಗೆ ಆರ್ಆರ್ 4ನೇ ಸ್ಥಾನದಲ್ಲಿದೆ. ತವರಿನಲ್ಲಿ ರಾಜಸ್ಥಾನ್ ರಾಯಲ್ಸ್ ಗೆಲ್ಲುತ್ತಾ ಅಥವಾ ಮುಗ್ಗರಿಸುತ್ತಾ ಕಾದು ನೋಡಬೇಕು.